ಸಪೋಸ್ ಏನೋ ಒಂದ್ ನ್ಯಾರೋ ಜಾಗ ಇರುತ್ತೆ. ಸೊ ನೀವೇ manual ಆಗಿ close ಕ್ಲೋಸ್ ಮಾಡ್ಕೊಂಡು ಮಾಡಿ ಮುಂದ್ ತಗೊಳ್ಬೇಕು ಅದೊಂದು. 8000 ಕಿಲೋಮೀಟರ್ಸ್ ಓಡಿಸಿದೀರಾ. ಸೊ ಮೈಲೇಜ್ ಸಿಟಿ ಬಟನ್ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯ್ತು, ಆಟೋಮೆಟಿಕ್ ಆಗಿ ಓಪನ್. ರೋಡ್ ವ್ಯೂ ಅಂತೂ ವೆರಿ ಫುಲ್ ಹೈಟ್ ಅಲ್ಲಿ ಗೇರು ಎಷ್ಟು ತುಂಬಾ smooth ಇದೆ. ಆಕ್ಚುಲಿ actually ಏನಂದ್ರೆ ಸೀನಿಯರ್ ಸಿಟಿಜನ್ ಆಕ್ಚುಲಿ ತುಂಬಾ ಇಷ್ಟ ಆಗುತ್ತೆ. ಹೌದಾ? ಅವ್ರಿಗೆ ಬೇಕಾಗಿರೋದು ವೆರಿ ಕಂಫರ್ಟೇಬಲ್ ಆಗಿ ಕುತ್ಕೋಬೇಕು. Okay. ಸಪೋಸ್ ಇಲ್ಲಿ ರಾಡ್ ಕೊಟ್ಟು ಇಲ್ಲೊಂದು ಫುಲ್ಲಿಂಗ್ ಕೊಟ್ಟಿದ್ದಾನೆ, ಫುಲ್ ಮಾಡಿದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ವಿ ಫಾರ್ ವ್ಲಾಗರ್ಸ್. ಸೊ ನಾವ್ ಇವತ್ತು ಬಂದಿದೀವಿ ಇನ್ನೊಂದು ಕಾರ್ ರಿವ್ಯೂ ಜೊತೆ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಕಾರ್ ಬಂದು ಮಹೀಂದ್ರಾ ಸ್ಕಾರ್ಪಿಯೋ. ನಮ್ ಜೊತೆ ಕಾರ್ ಓನರ್ ಇದಾರೆ, ಮಂಜುನಾಥ್ ಶೆಟ್ಟಿ ಅಂತ. ಥ್ಯಾಂಕ್ ಯು ಸರ್ ರಿವ್ಯೂಗೆ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ನೀವು ಈ ಕಾರ್ ತಗೊಬೇಕಾದ್ರೆ ಬೇರೆ ಕಾರ್ಸ್ನು ಟೆಸ್ಟ್ ಡ್ರೈವ್ ಮಾಡಿರ್ತೀರಾ. ಸೊ ಯಾವ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿದ್ರಿ, ಆಮೇಲೆ ಈ ಕಾರ್ಗೆ ಏನಕ್ಕೆ ಸ್ವಿಚ್ ಆದ್ರಿ ಅಂತ? ಇದಕ್ಕಿಂತ ಮುಂಚೆ ನಾನು ತಗೊಳ್ಬೇಕಾದ್ರೆ ಟಾಟಾ ಸಫಾರಿ ಟೆಸ್ಟ್ ಡ್ರೈವ್ ಮಾಡಿದ್ದೆ. ಓಕೆ, ಟಾಟಾ ಸಫಾರಿ. ಆಮೇಲೆ ಬಟ್ ನಾನು ಇದಕ್ಕೆ ಟಾಟಾ ಸಫಾರಿ ಮಾಡಿದ್ರು ಸಹಿತ ನನ್ಗೆ ಇದ್ರ ಮೇಲೆ ಮನ್ಸಿತ್ತು. ಯಾಕಂದ್ರೆ ನಾನು ಮುಂಚಿಂದ ನಾನು ಫಸ್ಟ್ ಕಲ್ತಿರೋದೇ ಜೀಪ್ ಇಂದ Okay. ಡ್ರೈವ್ ಕಲ್ತಿರೋದು. ಯಾವ ಊರು ಸರ್ ನಿಮ್ದು? ನಮ್ದು ಶಿರ್ಸಿ. ಓಕೆ, ಸೊ ನೀವು ಚಿಕ್ಕ ವಯಸ್ಸಿಂದ ಚಿಕ್ಕ ವಯಸ್ಸಿಂದ ಸುಮಾರು ಆಲ್ಮೋಸ್ಟ್ 7th 8th ಸ್ಟ್ಯಾಂಡರ್ಡ್ ಫುಲ್ ಡ್ರೈವಿಂಗ್ ಮಾಡ್ತಿದ್ದೆ. ಫುಲ್ Okay. ಡ್ರೈವಿಂಗ್ ಏನೇನ್ ಲೈಸೆನ್ಸ್ ಸಿಗ್ತಾ ಇರ್ಲಿಲ್ಲ, ಬಟ್ ಅದ್ರ ಡ್ರೈವರ್ ಫುಲ್ ಪರ್ಫೆಕ್ಟ್ ಆಗಿದ್ದೆ. ಹಾಗಾಗಿ ನಾನು ಜೀಪಿನಲ್ಲಿ ಮುಂಚಿಂದನೂ ನಂಗೆ ತುಂಬಾ ಹಾಬಿ ಇತ್ತು. ಏನ್ ಟೇಸ್ಟ್ ಹಾಗೆ ಇತ್ತು ನನಗೆ. ಪವರ್. ಸೊ ನಿಮ್ಗೆ power. ಮೇನ್ ಪವರ್. ಮೇನ್ ಪವರ್. ಸೊ ಇದು ಸ್ಕಾರ್ಪಿಯೋ ಬಂದು ಆಲ್ಮೋಸ್ಟ್ ಜೀಪ್ ಕಾರು ಮಿಕ್ಸರ್ ಅಂತ ಹೇಳ್ಬೋದು. ಹೌದೌದು. ಎರಡು ಇದರಲ್ಲಿ ನಿಮ್ಗೆ ಬಲ್ಕಿ ಲುಕ್ ಇದೆ, ಪವರ್ ಇದೆ. ಅದ್ರಗಿಂತನೂ ಎರಡು ಟೇಸ್ಟ್ ಮಾಡ್ಬೋದು. ಹೌದು. ಜೀಪ್ ತರನು ನೀವು ಡ್ರೈವ್ ಮಾಡಿದಾಗ ಜೀಪ್ ತರ Comfort ಇರುತ್ತೆ. ಅನ್ಸುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಸ್ಕಾರ್ಪಿಯೋನೇ ಜಸ್ಟ್ ಚಾಯ್ಸ್ ಮಾಡಿದ್ದೆ. ಅದ್ರಲ್ಲೂ ಒಂದ್ ಟೆಸ್ಟ್ ಡ್ರೈವ್ ಮಾಡಿದ್ದೆ. ಓಕೆ, ತುಂಬಾ ಡಂಪ್ಟಿ ರೋಡ್ ಅಲ್ಲೇ ಹೋಗಿದ್ರು ನಾವು. ಓಕೆ. ಫುಲ್ ಪರ್ಫೆಕ್ಟ್ 6 ಮೆಂಬರ್ಸ್ ಕುತ್ಕೊಂಡಿದ್ರು. ಬಟ್ ಅನ್ಸಿತ್ತು, ಬಟ್ ಏನು ಶೇಕ್ ಆಗ್ಲಿಲ್ಲ ಗಾಡಿ. ಅವಾಗ ಅನ್ಸ್ತು Smooth ಆಗಿದೆ ಅಂತ. ಸ್ಕಾರ್ಪಿಯೋ ದಿ ಬೆಸ್ಟ್ ಅಂತ ಹೇಳ್ಕೊಂಡು ನಾನು ಹಾಗೆ. ಬಟ್ ನನ್ಗೂ ಕರೆಕ್ಟ್ ಸೂಟೇಬಲ್ ಅಂತ ಹೇಳಿ ನಾನು ಅವಾಗ ಚಾಯ್ಸ್ ಮಾಡಿದೆ. ಸೊ ಸೊ ನಿಮ್ ಚೆಕ್ ಲಿಸ್ಟಿಗೆಲ್ಲ ಈ ಸ್ಕಾರ್ಪಿಯೋ ಮೇನ್ ಪವರ್, ಸ್ಮೂತ್ನೆಸ್, ನಿಮ್ ಜೀಪ್ ಫೀಲು, ಕಾರ್ ಫೀಲು ಎರಡು ಬರೋ ತರ ಇದೆ ಅಂತ ನಿಮ್ಗೆ ಇದು? ಖಂಡಿತ. ನಂಗೆ ಅದ್ರದ್ದೇನೋ ಹೊರಗಡೆಯಿಂದ ನಂಗೇನೋ ಜಸ್ಟ್ ಲುಕ್ ಅಂಡ್ ಫೀಲ್ ನಂಗೆ ಮೇನ್ ಇಂಪಾರ್ಟೆಂಟ್ ಇರ್ಲಿಲ್ಲ. ಮೇನ್ ಡ್ರೈವಿಂಗ್ ಫೀಚರ್ಸ್ ಮತ್ತೆ ಅದ್ರ ಪವರ್ ಮೇನ್ ಇಂಪಾರ್ಟೆಂಟ್ ಆಗಿದೆ. ಸರ್, ಇದು ಯಾವ ವೇರಿಯಂಟ್ ಸರ್? ಇದು ಬಂದು Z8 ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. Okay. ಟಾಪ್ ಎಂಡ್ ಅಲ್ಲಿ Z8 ಇಸ್ ದಿ ಟಾಪ್ ಎಂಡ್. ಓಕೆ. ಅದರಲ್ಲಿ ಫಸ್ಟ್ ಈಗ ಹೀಗ್ ಬರುತ್ತೆ. L ಅಂದ್ರೆ ಲಕ್ಸುರಿ ಬರುತ್ತೆ, T ಅಂದ್ರೆ ಟರ್ಬೋ ಬರುತ್ತೆ. ಇವೆರಡು ಹೈಯರ್ ಎಂಡ್. ಓಕೆ, ಓಕೆ. ಲಕ್ಸುರಿಗಿಂತ T ಅಂದ್ರೆ ಟರ್ಬೋ. Turbo. ಅದ್ರ ಟರ್ಬೋದಲ್ಲಿ ಏನಂದ್ರೆ 4 wheel ಡ್ರೈವ್ ಬರುತ್ತೆ. ಲಕ್ಸುರಿ ಇಸ್ ದಿ ಹೈಯೆಸ್ಟ್. ಅದ್ರ ನಂತರ ಟರ್ಬೋ. ಓಕೆ. ಇನ್ ಬಿಟ್ವೀನ್ ಅವ್ನ ಏನ್ ಮಾಡ್ದ, ಸಿಲೆಕ್ಟ್ ಅಂತ ಮಾಡೆಲ್ ಬಿಟ್ಟಿದ್ದಾರೆ. ಸಿಲೆಕ್ಟ್ ಬಿಟ್ಟಾಗ Z6 ಗೂ ಫುಲ್ ಟಾಪ್ ಎಂಡ್ ಗೂ ಮಧ್ಯ ಬರುತ್ತೆ. ಅದೇ Z8 ಮತ್ತೆ Z8 ಅಲ್ಲೇ ಇದು Z8 ಮತ್ತೆ ಟರ್ಬೋ ಅವೆರಡರ ಮಧ್ಯದಲ್ಲಿ ಸಿಲೆಕ್ಟ್ ಅಂತ ಬಿಟ್ಟು. ಓಕೆ. ಅವಾಗ ಇದು ನಂಗೆ ಇಷ್ಟ ಆಯ್ತು. ನಾನು ಆಕ್ಚುಲಿ ಫಸ್ಟ್ ಹೋಗಿರೋದು Z6 ಗೆ. ಅದರಲ್ಲಿ ಸನ್ರೂಫ್ ಇತ್ತು ಅಂತ ಹೇಳಿ. ಬಟ್ ಆಕ್ಚುಲಿ Z8 ಅಲ್ಲಿ ಇನ್ನೂ ಅದಕ್ಕಿಂತ ಅಡ್ವಾನ್ಸ್ ಫೀಚರ್ಸ್ ಇತ್ತು. ಓಕೆ. ಅಲಾಂಗ್ ವಿತ್ ಸನ್ರೂಫ್, ಮ್ಯಾಗ್ Wheels, ವೀಲ್, footrest. ಆಮೇಲೆ ಒಳಗಡೆ ಲೆದರ್ ಕುಷನ್ಸ್, ಇಂಟೀರಿಯರ್ಸ್ ಚೇಂಜ್ ಆಗುತ್ತೆ. Z6 ಗೂ Z8 ಗೂ ತುಂಬಾ ಚೇಂಜಸ್ ಇತ್ತು. ಸೊ ಇಂಟೀರಿಯರ್ ಬಂದು ಲೆದರ್ ಕುಷನ್ಸ್ ಎಲ್ಲ ಬಂದಿತ್ತು. ಹಾಗಾಗಿ ನಾನು ಯಾವ್ದು ಇದಕ್ಕೇನೋ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನು ಸೊ ಬೇಕಾಗಿತ್ತು. ಕಾರ್ ಶೋರೂಮ್ ಇಂದ ಡೈರೆಕ್ಟ್ ತಗೊಂಡ್ ತಗೊಂಡ್ ಬರ್ಬೋದಿತ್ತು. ಆ ತರನೇ ಇತ್ತು. ಇವನ್ ಇದಕ್ಕೆ ಪ್ರೊಜೆಕ್ಟರ್ ಲ್ಯಾಂಪ್ ಬಂದಿತ್ತು. ಸೊ ಬೈ ಡಿಫಾಲ್ಟ್ ಅವರೇ LED ಪ್ರೊಜೆಕ್ಟರ್ ಲ್ಯಾಂಪ್. ಇದ್ರಲ್ಲಿ ಏನಂದ್ರೆ ಒಂದಂದ್ರೆ ಮ್ಯಾನ್ಯುಯಲ್ ಕೊಟ್ಟಿದ್ದಾನೆ. ಮಿರರ್ಸ್. ಸೊ ಆಟೋಮೆಟಿಕ್ ಇಲ್ಲ. ಆಟೋಮೆಟಿಕ್ ಇಲ್ಲ. ನಿಲ್ಸಿದಾಗೆ ಮತ್ತೆ ಸಪೋಸ್ ಏನೋ ಒಂದ್ ನ್ಯಾರೋ ಜಾಗ ಇರುತ್ತೆ. ಸೊ ನೀವೇ manual ಆಗಿ close ಕ್ಲೋಸ್ ಮಾಡಿ ಮುಂದ್ ತಗೊಳ್ಬೇಕು. ಅದೊಂದು ಏನಂದ್ರೆ
ಫಾಗ್ ಸಾರಿ ರೈನ್ ಸೆನ್ಸಿಂಗ್ ರೇನ್ ಸೆನ್ಸಿಂಗ್ ಇಲ್ಲ, ಆಟೋಮೆಟಿಕ್ ನಾವೇ ಆನ್ ಮ್ಯಾನುವಲ್ ಆಟೋ ಮಾಡಬೇಕು. ಸೊ ಇಷ್ಟು ಕೊಟ್ಟುನು ಅವೆರಡು ಆಕ್ಚುಲಿ ಅವೆರಡು ಬೇಸಿಕ್ ಫೀಚರ್ ಆಗೋಗಿದೆ ಈಗ ಆ ರೇಂಜ್ ಅಲ್ಲಿ ಆಲ್ಮೋಸ್ಟ್. ಸೊ ಅಟ್ ಲೀಸ್ಟ್ ಮಿರರ್ ಇಸ್ ದಿ ಆಕ್ಚುಲಿ ಬೇಸಿಕ್ Basic. ಫೀಚರ್ಸ್, ಅದೊಂದು ಮಿಸ್ಸಿಂಗ್. ಅದೊಂದು ಮಿಸ್ಸಿಂಗ್ ಇದೆ. ಬೇರೆ ನಂಗೆ ಏನು ಅನ್ಸ್ತಾ ಇಲ್ಲ, ಬೇರೆ ಅವೆರಡು ಬಿಟ್ಟು ಮಿಕ್ಕಿದೆಲ್ಲ ಚೆನ್ನಾಗಿದೆ, ಏನ್ ಕಂಫರ್ಟಬಲ್ ಆಗಿದೆ, ಕಂಫರ್ಟೇಬಲ್ ಆಗಿದೆ, ನೋಡಕ್ಕೆ ಬಲ್ಕಿ ಲುಕ್ ಇದೆ. ಅದು ಹೌದು. ನಾಟ್ ಓನ್ಲಿ ಲೈಕ್ ಸೈಡ್ ವ್ಯೂ, ಇವನ್ Front ಫ್ರಂಟ್ ವ್ಯೂ ಹೌದು. ಅಲ್ಲೂ ಸಹಿತ ಲುಕ್ ವೆರಿ ಡಿಫ್ರೆಂಟ್ ಇದೆ. ರೋಡ್ ಪ್ರೆಸೆನ್ಸ್, ಗಾಡಿ ಹೋಗ್ತಾ ಇದ್ರೆ ತಿರುಗ್ ನೋಡ್ಬೇಕು ಅನ್ನೋ ತರ ಇದೆ. ದಟ್ ಇಸ್ ಟ್ರೂ. ಆಕ್ಚುಲಿ ತುಂಬಾ ಜನ ನೋಡ್ತಾ ಇರ್ತಾರೆ, ನನ್ಗನ್ಸತ್ತೆ ಈ ಗಾಡಿನ ಅಂದ್ರೆ. ಬಟ್ ಇವಾಗ ತುಂಬಾ ಆನ್ ರೋಡ್ ಜಾಸ್ತಿ ಬಂದ್ಬಿಟ್ಟಿದೆ ಈಗ. ಅವಾಗ ಅಷ್ಟಿರಲಿಲ್ಲ, ಇವಾಗ. ನೀವು ತಗೊಂಡು ಎಷ್ಟು ವರ್ಷ ಆಯ್ತು ಸರ್? ಈಗ ಆಲ್ಮೋಸ್ಟ್ 1 year ಆಗ್ತಾ 1 year ಆಯ್ತು. ಸೊ ಫಸ್ಟ್ ಸರ್ವಿಸ್ ಸೆಕೆಂಡ್ ಸರ್ವಿಸ್ ಎರಡು ಆಗಿದೆ. ಫಸ್ಟ್ ಸರ್ವಿಸ್ ಆಕ್ಚುಲಿ 1000 kilometers, ಅದು ಬೇಸಿಕ್ ಸರ್ವಿಸ್. ಬೇಸಿಕ್ ಸರ್ವಿಸ್, ಜಸ್ಟ್ ವಾಶ್ ಮತ್ತೆ ಜಸ್ಟ್ ಜನರಲ್ ಚೆಕ್ಅಪ್. ನೆಕ್ಸ್ಟ್ ಇಸ್ 10,000, ಐದರ್ 10,000 or 1 year. ಆ ಸರ್ವಿಸ್ ಆಗಿದೆಯಾ? ಇಲ್ಲ, ಆಗ್ಲಿಲ್ಲ. ಈಗ ಜಸ್ಟ್ ಇವಾಗ ನೆಕ್ಸ್ಟ್ ಆಗ್ಬೇಕು, ಇವಾಗ ಮಾಡ್ಬೇಕು. ಒಂದೊಂದಿನ ಅಷ್ಟು ರನ್ ಆಗ್ಲಿಲ್ಲ, ಆಲ್ಮೋಸ್ಟ್ 8,000 ಆಗಿದೆ. ಸೊ 1 year ಬೇಗ ಬರುತ್ತೆ. ನಿಜ, 1 year ಬೇಗ ಬಂತು. ಸೊ 8,000 kilometers ಓಡಿಸಿದೀರಾ. ಸೊ ಮೈಲೇಜ್ ಸಿಟಿಲಿ ಓಡಿಸಿದ್ರೆ ಸಿಟಿ ಮೈಲೇಜ್ ಎಷ್ಟಿದೆ, ಆಮೇಲೆ ಹೈವೇ ಮೈಲೇಜ್ ಎಷ್ಟಿದೆ? ಸಿಟಿ ಮೈಲೇಜ್ ಚೆಕ್ ಮಾಡ್ಲಿಲ್ಲ. ಆಲ್ಮೋಸ್ಟ್ ನಾನು ಸಿಟಿ ಮೈಲೇಜ್ ಒಂದು 10 to 11 ಬರ್ಬೋದು. ಬಟ್ 10 to 11 ಬರ್ತಾ ಇದೆ. 10 ಅಂತೂ ಗ್ಯಾರಂಟಿ ಇದೆ. ಬಟ್ ನಾನು ಲಾಂಗ್ ಡ್ರೈವ್ ಅಲ್ಲಿ ಚೆಕ್ ಮಾಡಿದ್ದೆ, 14.5 ಬಂದಿದೆ ವಿತ್ ಎಸಿ. ವಿತ್ ಎಸಿ ಪರವಾಗಿಲ್ಲ. ಆಕ್ಚುಲಿ ಇಷ್ಟು ಪವರ್ ಗೆ 14.5 ಅಂದ್ರೆ ಓಕೆ, ಡೀಸೆಂಟ್ ನನ್ಗೂ ಅನ್ಸುತ್ತೆ. ಯಾಕಂದ್ರೆ ದೊಡ್ಡ ಗಾಡಿಗಳು ಯಾವ್ದೇ ನಾನು ಇನ್ನೋವಾ ಎಲ್ಲ ಡ್ರೈವ್ ಮಾಡಿದಾಗೆಲ್ಲ ಚೆಕ್ ಮಾಡಿದಾಗೆಲ್ಲ ಏನೋ ಅಂದ್ರೆ 11-12 ಒಳಗೆ ಇರ್ತಿತ್ತು. ಮ್ಯಾಕ್ಸ್ 13 ಅದು ಎಲ್ಲೋ ಅಷ್ಟು ಕಷ್ಟ. ಆಕ್ಚುಲಿ 14 ಬರುತ್ತೆ, ಗ್ರೇಟ್ ಅನ್ಸುತ್ತೆ. ದೊಡ್ಡ ಹೆವಿ ಗಾಡಿ 14 ಓಕೆ, ಡೀಸೆಂಟ್ ಮೈಲೇಜ್ ಇದೆ. ಪೆಟ್ರೋಲ್ ಅಂದ್ರೆ ತುಂಬಾ ಕಮ್ಮಿ ಇದೆ ರಿವ್ಯೂಸ್, ಅದಕ್ಕೆ ಕೇಳಿದೆ. ಪೆಟ್ರೋಲ್ ಪೆಟ್ರೋಲ್ ಆಕ್ಚುಲಿ ಮೈಲೇಜ್ ತುಂಬಾ ಸಿಂಗಲ್ ಡಿಜಿಟಲ್ ಇದೆ. ಸಿಂಗಲ್ ಡಿಜಿಟಲ್ ತುಂಬಾ ಡ್ರಾಪ್ ಇದೆ. ಡೀಸೆಲ್ ಚೆನ್ನಾಗಿದೆ. 14 ಅಂದ್ರೆ ಡೀಸೆಂಟ್ ಮೈಲೇಜ್ ಅದು. ನಂದು ಓಲ್ಡ್ ಗಾಡಿನೂ, ನಂದು ಆಕ್ಚುಲಿ ವೆರಿ ಓಲ್ಡ್ ಗಾಡಿ, ಇಂಡಿಗೋ, ಟಾಟಾ ಇಂಡಿಗೋ ಇದೆ. ಓಕೆ, ಇನ್ನ ಇದೆಯಾ ಸರ್? ಇನ್ನೂ ಇದೆ. ಓಕೆ. ಸೊ ಅದು ನಂಗೆ 17 ಕೊಡ್ತಿತ್ತು. 14 ಅಂದ್ರೆ ನಂಗೆ ತುಂಬಾ ಡಿಫರೆನ್ಸ್, ಜಾಸ್ತಿ ಡಿಫರೆನ್ಸ್ ಅನ್ಸಿಲ್ಲ. ಓಕೆ. ಸೊ ರೇರ್ ಸೀಟ್ ಗೆ ಹೆಂಗ್ ಹೋಗ್ಬೋದು ಅಂತ ಸ್ವಲ್ಪ. ಸೊ ಇಲ್ಲಿ ಚೆನ್ನಾಗಿ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಇದು ಸೀಟ್ ಫೋಲ್ಡೇಬಲ್. ಜಸ್ಟ್ ಯು ಪ್ರೆಸ್ ದಿ ಬಟನ್. ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯ್ತು, ಆಟೋಮೆಟಿಕ್ ಆಗಿ ಓಪನ್. ಓಕೆ. ಅಂಡ್ ದೆನ್ ಮತ್ತೆ ಆರಾಮ್ಸೆ ಹೋಗ್ಬೋದು ಇಲ್ಲಿ ಒಳಗಡೆಯಿಂದ. ಹಾಗೆ ಆಕ್ಚುಲಿ ಹಿಂದ್ಗಡೆ ಸೀಟ್ಸ್ ಬಂದು ಇದು ಕಿಡ್ಸಿಗೆ ಅಂತಾನೆ, ದೊಡ್ಡವರಿಗೆ ಸ್ವಲ್ಪ ಕಂಜೆಸ್ಟೆಡ್ ಇದೆ. ಕಿಡ್ಸಿಗೆ ಆಕ್ಚುಲಿ ನಾನು ಕುತ್ಕೊಂಡಿದ್ದೀನಲ್ಲ ನೋಡಿ, ಕಾಲು ಇಷ್ಟು ನಂಗೆ ಗ್ಯಾಪ್ ಇದೆ. ಸೊ ಕಿಡ್ಸ್ ಆರಾಮ್ಸೆ ಕುತ್ಕೋಬಹುದು. ಇವನ್ ಮಕ್ಕಳು ಕಂಫರ್ಟಬಲ್, ವೆರಿ ಕಂಫರ್ಟೇಬಲ್ ಆಗಿ ಕುತ್ಕೋಬಹುದು. ದೊಡ್ಡವರು ಅಂದ್ರೆ ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ಆಗಲ್ಲ, ಯಾಕಂದ್ರೆ ಇಲ್ಲಿ ಗ್ಯಾಪ್ ಇರುತ್ತಲ್ಲ. ಈ ಗ್ಯಾಪ್ ಬಂದು ನಿಮ್ಗೆ ಸ್ವಲ್ಪ ಥೈ ಸಪೋರ್ಟ್ ಇರೋಲ್ಲ, ಅದಕ್ಕೋಸ್ಕರ ಇರೋದಾಗುತ್ತೆ. ಬಟ್ ಇಬ್ರು ಮಕ್ಕಳಂತೂ ಆರಾಮ್ಸೆ ಕುತ್ಕೋಬಹುದು. ಲೆಗ್ ಸ್ಪೇಸ್ ನೋಡಿದ್ರೆ ನೀವು ತುಂಬಾ ಗ್ಯಾಪ್ ಇದೆ. ಇವನ್ ಒಂದ್ ಮಗು ಓಡಾಡ್ಬೋದು. ಸೆಕೆಂಡ್ ರೋ ಅಲ್ಲಿ ಇದು ಗ್ಯಾಪ್ ಚೆನ್ನಾಗಿದೆ. ಥರ್ಡ್ ರೋ ಮಾತ್ರ ಸ್ವಲ್ಪ ಕಂಜೆಸ್ಟೆಡ್ ಇದೆ. ಅದು ಆಕ್ಚುಲಿ ಎಸ್ಪೆಷಲಿ ಫಾರ್ ಕಿಡ್ಸ್ ಅಂತಾನೆ ಹೇಳಿದಾರು. ದಟ್ ಇಸ್ ನಾಟ್ ಫಾರ್ ದಿ ಅಡಲ್ಟ್ ಅಂತಾನೆ, ಅಂತ ಕಿಡ್ಸಿಗೋಸ್ಕರ. ಮತ್ತೆ ಇದ್ರಲ್ಲಿ ಏನಂದ್ರೆ ಬೆಂಡ್ ಆಗಲ್ಲ ಈ ಸೀಟ್ಸ್, ಬಟ್ ಕಂಫರ್ಟೇಬಲ್ ಇದೆ. ಅಂಡ್ ನಾವು ಇಬ್ರೇ ಇದ್ರೆ ಒಂದು ಹ್ಯಾಂಡ್ ರೆಸ್ಟ್ ಕೊಟ್ಟಿದ್ದಾನೆ. ಜಸ್ಟ್ ಹ್ಯಾವ್ ಎ ಹ್ಯಾಂಡ್ ರೆಸ್ಟ್ ಅಂಡ್ ವೆರಿ ಕಂಫರ್ಟೇಬಲ್. ಯು ಕ್ಯಾನ್ ಸೀಟ್ಸ್ ಕಂಫರ್ಟ್ ಆಗಿದೆ, ವೆರಿ ಕಂಫರ್ಟ್ ಆಗಿದೆ. ಇವನ್ ತುಂಬಾ ಹೈಟು ಇದೆ, ಮತ್ತೆ ಕಂಫರ್ಟ್ ಆಗಿದೆ. ಮತ್ತೆ ನಮ್ಗೆ ಈ ವ್ಯೂ ಅಲ್ಲೂ ಸಹಿತ ಫ್ರಂಟ್ ಇಂದ ಕ್ಲಿಯರ್ ಆಗಿದೆ. ರೋಡ್ ವ್ಯೂ ಅಂತೂ ವೆರಿ ಫುಲ್ ಹೈಟ್ ಅಲ್ಲಿ ಫಸ್ಟ್ ಫ್ಲೋರ್ ಇಂದ ನೋಡೋ ಅಷ್ಟು ಕ್ಲಿಯರ್ ಆಗಿದೆ. ನೀವು ಏನಂದ್ರೆ ಫ್ರಂಟ್ ಅಲ್ಲೇ ವೆರಿ ಇಮಿಡಿಯೇಟ್ ಹತ್ರದಲ್ಲೇ ಟೈರ್ ಹತ್ರನೇ. ಹೌದೌದು, ಆಲ್ಮೋಸ್ಟ್ ಹತ್ರವರೆಗೂ ಕಾಣ್ತದೆ. ಅದು ರೋಡ್ ಕ್ಲಿಯರೆನ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಹೈಟ್ ಬಗ್ಗೆ ಮಾತಾಡಂಗಿಲ್ಲ, ಯಾವ್ದು ನಿಮ್ಗೆ ಹಂಸ ಯಾವ್ದು ಟಚ್ ಆಗಲ್ಲ. ನಿಜ, ಅದು ಇಲ್ಲ. ಮತ್ತೆ ನೀವು ಸೀಟ್ ಅನ್ನು ಹೈಟ್ ಹೌದೌದು, ಹೈಟ್ ಡೌನ್. ಓಕೆ. ಆಮೇಲೆ ಈ ಟಚ್ ಇದು ಪುಷ್ ಸ್ಟಾರ್ಟ್ ಬಟನ್ ಕೊಟ್ಟಿಲ್ಲ, ಕೀ ಇದೆ ಇದಕ್ಕೆ. ಬಟ್ ಇವೆಲ್ಲ ಅದೆಲ್ಲ ಎಲ್ಲಂದ್ರೆ ನಾನು ಹೇಳಿದ್ನಲ್ಲ, ಟರ್ಬೋ ಲಕ್ಸುರಿ ಇದೆಯಲ್ಲ, ಲಕ್ಸುರಿ ಅಥವಾ ಟರ್ಬೋದಲ್ಲಿ ಅವೆಲ್ಲ ಕೊಟ್ಟಿದ್ದಾನೆ. ಅದು 28 lakhs ಆಗುತ್ತೆ. 28 ಆಗುತ್ತೆ. ಇದು ನೀವು ಎಲ್ಲಿ ಸರ್? ಬೆಂಗಳೂರಲ್ಲೇ ತಗೊಂಡಿದ್ದೆ? ಇಲ್ಲಿ ಸಿರೀಸ್ ಆಟೋ. ಓಕೆ. ಇದು ಆನ್ ರೋಡ್ ಎಷ್ಟಾಗುತ್ತೆ ಸರ್? ಆನ್ ರೋಡ್ 22.3 ಆಗಿತ್ತು. 22.3. ಬಟ್ ಅದೇ ನೀವ್ ಹೇಳ್ದಂಗೆ 22 ಕೊಟ್ಟಿ
ಅದು ಅವೆರಡು ಮ್ಯಾನ್ಯುಯಲ್ ಕೊಟ್ಟು Manual, ಹಾ. ಆಮೇಲೆ ಇದೆಲ್ಲ ಇದ್ದೆ ಅಂದಾಗ ಸ್ವಲ್ಪ ನಿಜ. ಹಾ, ಕೊಡ್ಬೋದಿತ್ತು ಅನ್ಸುತ್ತೆ. ಮಿರರ್ ಮ್ಯಾನ್ಯಲ್. ಬಟ್ ಏನಂದ್ರೆ ಒಂದೇ ಗುಡ್ ಥಿಂಗ್ ಅಂದ್ರೆ ಇದ್ರಲ್ಲಿ ಎಲ್ಲದು ಫೀಚರ್ಸ್ ಕವರ್ ಮಾಡಿದ್ನಲ್ಲ, ಹಾ. ದಟ್ಸ್ ಓಕೆ. ರೇರ್ಲಿ ವಿ ವಿಲ್ ಯೂಸ್ ಅಲ್ವಾ, ಹಾ, ಹಾ, ಮಿರರ್ಸ್ ಹಾ. ಅಲ್ವಾ ಅಂತ ಹೇಳಿ ಅದು ಓಕೆ ಅನ್ಸ್ತು. ಓಕೆ, ಇದ್ರಲ್ಲಿ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾನೆ. ಇಂಟೀರಿಯರ್ಸ್ ಅದು ಎಲ್ಲ interior, ನಿಮ್ಗೆ ಎಲ್ಲಾ ಹಾ. ಕಡೆ ಸಾಫ್ಟ್ ಟಚಸ್ ಇದು ಕೊಟ್ಟಿದ್ದಾರೆ. Z8 ಅಲ್ಲಿ ಮಾತ್ರ ಇದು Z6 ಅಲ್ಲಿ ಇಲ್ಲ. Z6 ಅಲ್ಲಿ ಇಲ್ಲ. ಇವನ್ Okay. ಲೆದರ್ ಕುಶನ್ ಹಾ, ಹಾ. ನೀವು ನೋಡ್ಬೋದು, ಲೆದರ್ ಕುಶನ್ ಕೊಟ್ಟಿದ್ದಾನೆ. ಗೇರ್ ಆಕ್ಚುಲಿ ನೋಡಕ್ ಬಲ್ಕಿ ತರ ಇದೆ, ಬಟ್ ಓಡ್ಸಕ್ಕೆ ನಿಮ್ಗೆ ನಾರ್ಮಲ್ ಗಾಡಿ ಓಡಿಸ್ದಂಗೆ ಇದೆ. ನೀವು ಗೇರು ಎಷ್ಟು ಸ್ಮೂತ್ ತುಂಬಾ ಇದೆ ಅಂದ್ರೆ, ಸ್ಮೂತ್ ಇದೆ. ಹೌದು, ನೀವು ಆಕ್ಚುಲಿ ನಾರ್ಮಲಿ ನೀವು ಯಾವ್ದು ಚಿಕ್ಕ ಕಾರ್ ಓಡಿಸಿದ್ರು ಅಷ್ಟು ಸ್ಮೂತ್ ಅನ್ಸಲ್ಲ ನಿಮ್ಗೆ. ತುಂಬಾ ಸ್ಮೂತ್ ಇದೆ ಹೌದು. ಆಕ್ಚುಲಿ. ಅದಿರ್ಲಿ, ಸ್ಟೇರಿಂಗ್ ನೋಡಿ ಎಷ್ಟು ಸ್ಮೂತ್ ಇದೆ ಅಂತ. ಸ್ಟೇರಿಂಗ್ ನಿಮ್ಗೆ ಇದು ಸಿಂಗಲ್ ಫಿಂಗರ್. ಹೌದು. ಸಿಂಗಲ್ ಫಿಂಗರ್ ಅಂದ್ರೆ ಇಷ್ಟೇ ದೊಡ್ಡ ಗಾಡಿಗೆ ಇಷ್ಟು ಸ್ಮೂತ್ ಸ್ಟೇರಿಂಗ್ ಸೊ ಡ್ರೈವ್ ಎಕ್ಸ್ಪೀರಿಯನ್ಸ್, ಸೀಟ್ ಕುಶನ್ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಆಪ್ ಕನೆಕ್ಟಿವಿಟಿ ಎಲ್ಲ ಹೆಂಗಿದೆ ಸರ್? ಏನೇನ್ ಫೀಚರ್ಸ್ ಇದೆ, ನೀವು ಯೂಸ್ ಮಾಡಿದೀರಾ ಯಾವ್ದಾದ್ರು? ಇಲ್ಲ, ನನ್ GPS ಮಾತ್ರ ಇದ್ರಲ್ಲಿ ಏನಂದ್ರೆ ಯಾವ್ದು ಕನೆಕ್ಟಿವಿಟಿ ಇಲ್ದೇನೆ GPS ಬರುತ್ತೆ. ಈಗ ಅದೊಂದು ಆಟೋಮೇಟೆಡ್ ಆಗಿ ಬರುತ್ತೆ. ಇಲ್ಲಾಂದ್ರೆ ನಾವು ನೆಟ್ವರ್ಕ್, ನಮ್ದು ಮೊಬೈಲ್ ನೆಟ್ವರ್ಕ್ ಅಥವಾ ಯಾವ್ದಾದ್ರು ಪ್ರೊವೈಡ್ ಮಾಡ್ಬೇಕಿತ್ತು, ಅದು ಆಟೋಮೆಟಿಕ್ ಆಗಿ GPS ಯೂಸ್ ಮಾಡ್ಕೋಬಹುದು. ಓಕೆ. ಮತ್ತೆ ಅದ್ರ ಸಂಗಡ ಮತ್ತೆ ಅವನು ಈಗ ರೀಸೆಂಟ್ ಆಗಿ ಆಂಡ್ರಾಯ್ಡ್ಸ್ ಬಿಟ್ಟಿದ್ದಾನಲ್ಲ, ಆಪ್ ಅಡ್ರಿನಾಕ್ಸ್ ಆಂಡ್ರಾಯ್ಡ್ಸ್ ಆಪ್ ಅಲ್ಲಿ ಚೆನ್ನಾಗಿದೆ. ಆಂಡ್ರಾಯ್ಡ್ಸ್ ಅಲ್ಲಿ ನೀವು ಗಾಡಿ ಲೊಕೇಶನ್ ಅದೊಂದು ಯೂಸ್ ಮಾಡಬಹುದು. ಇವನ್ ಎಷ್ಟೇ ಯಾವ್ದೇ ಅದು GPS ಇದ್ರಿಂದ ನೀವು ಗಾಡಿ ನೆಟ್ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೇಕಂತಾನೆ ಇಲ್ಲ, ಎಲ್ಲಿದ್ರು ಅದು ಕನೆಕ್ಟ್ ಆಗುತ್ತೆ. ದೂರದಿಂದಲೇ ನೀವು ಹೆಡ್ಲೈಟ್ ಆನ್ ಮಾಡ್ಬೋದು, ಲಾಕ್ ಮಾಡ್ಬೋದು, ಅನ್ಲಾಕ್ ಮಾಡ್ಬೋದು. ಯಾರಿಗಾದ್ರೂ ಡೌಟ್, ಯಾವಾಗ್ಲೂ ಡೌಟ್ ಇರುತ್ತೆ ಅದು ಗಾಡಿ ಲಾಕ್ ಮಾಡಿದೀವಿ. ಎಕ್ಸಾಕ್ಟ್ಲಿ. ನಾವು ದೂರ ಬಂದಿರ್ತೀವಿ, ಏನೋ ನಾನು ಇದು ಲಾಕೆ ಮಾಡಿಲ್ಲ, ಗ್ಲಾಸ್ ಏರ್ಸ್ಲಿಲ್ಲ ಅನ್ಸುತ್ತೆ, ಅದು ಸಹಿತ ಆಪ್ಷನ್ ಎಲ್ಲ ಕೊಟ್ಟಿದ್ದಾನೆ. ಅದೆಲ್ಲ ಏರ್ಸ್ಬೋದು, ಇಳಿಸ್ಬೋದು, ಅದೆಲ್ಲ ಚೆನ್ನಾಗಿದೆ. ಸೊ ಪವರ್ ಅಂತೂ ನಂಗೆ ಹೆಸರಿಡಂಗಿಲ್ಲ. ಅದನ್ನ ನೋಡ್ದೆ. ಏನಂದ್ರೆ ನಾವು ಈಗ ಟಾಪ್ ಗೇರ್ ಅಲ್ಲಿ 6th ಅಲ್ಲಿ ಹೋಗ್ತಾ ಇರ್ತೀವಿ, ಸ್ವಲ್ಪ ಸ್ಲೋ ಆಯ್ದ್ರೆ 5th ಅಲ್ಲೇ ಆರಾಮ್ಸೆ ರಿಕವರಿ ಆಗ್ಬಿಡುತ್ತೆ. ಮತ್ತೆ ಪಿಕಪ್ ಬಗ್ಗೆ ಎಲ್ಲ ಏನು ಪಿಕಪ್ ಮತ್ತೆ 4th 3rd ಬರ್ಲೇಬೇಕಂತ ಅವಶ್ಯಕತೆ ಇರಲ್ಲ. ದಟ್ ಇಸ್ ಆಕ್ಚುಲಿ ಗುಡ್ ಫೀಚರ್. ಇನ್ ಯಾವ ಫೀಚರ್ ಮಿಸ್ ಆಗಿದೆ ಅಂತ ಅನ್ಕೊಂತೀರಾ ಸರ್ ನೀವು ಈ ಕಾರಲ್ಲಿ? ಬೇರೆ ಇದ್ರಲ್ಲಿ ನೋಡಿ, ಇದ್ರಲ್ಲಿ ನಿಮ್ಗೆ ಏನಾದ್ರು ಯಾವ್ದಾದ್ರು ಮಿಸ್ ಆಗಿದೆ ಅಂತ ಇದೆಯಾ? ಇಲ್ಲ ಹ್ಯಾಪಿ ವಿತ್ ವಾಟ್? ಇಲ್ಲ, ನಾನು ಹ್ಯಾಪಿ ವಿತ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳಿ. ಸೊ ನಿಮ್ಗೆ ಏನೇನ್ ಬೇಸಿಕ್ ಇತ್ತೋ, ನಿಮ್ಗೆ ಏನೇನ್ ನೋಡ್ತಾ ಇದ್ರೋ ಎಲ್ಲಾನು ಬಂದಾಯ್ತು. ಹೌದು, ನಾನು ಅಷ್ಟೇ ನೋಡ್ತಾ ಇದ್ದೆ, ನಂಗೆ ಅಷ್ಟೇ ಗುಡ್ ಅನ್ಸ್ತು. ಬಟ್ ನಮ್ಮ ಇಂಡಿಯನ್ ರೋಡಿಗೆ ಮಹೀಂದ್ರ ಗಾಡಿ ರಫ್ ಯೂಸ್ಗೆ, ಅದು ನೀವು ಊರಿಗೆ ತಗೊಂಡ್ ಹೋದ್ರೆ ಅಂತೂ ತುಂಬಾ ಚೆನ್ನಾಗಾಗತ್ತೆ ಆಕ್ಚುಲಿ ನನ್ಗೆ. ಯಾಕಂದ್ರೆ ನಮ್ದೆಲ್ಲ ವೆಸ್ಟರ್ನ್ ಅಲ್ಲಿ ವೆಸ್ಟ್ ಕೋಸ್ಟ್ ಬರುತ್ತಲ್ವಾ, ಆ ಕಡೆ ನಮ್ಗೆ ಫುಲ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಫುಲ್ ನಿಮ್ಗೆ ಎಲ್ಲಾ ರೋಡ್ಗಳು ಹಂಪಿ ಡಂಪಿ, ಇಲ್ಲ ಅಂದ್ರೆ ಹಿಲ್ ರೋಡ್ಸ್ ಇರುತ್ತೆ. ಸೊ ಅಲ್ಲಿ ಅಂತ ಕಡೆ ತುಂಬಾ ಯೂಸ್ ಆಗುತ್ತೆ. ಸನ್ರೂಫ್ ಸೂಪರ್ ಆಗಿದೆ, ದೊಡ್ಡದೇ ಇದೆ, ದೊಡ್ಡದಾಗೆ ಐತೆ. ಇವನ್ ಇದು ಮತ್ತೆ ಆಟೋಮೆಟಿಕ್ ಆಗಿ ಇವನು ಅಲೆಕ್ಸಾದಲ್ಲಿ ಅಲೆಕ್ಸಾ ಕಂಟ್ರೋಲ್ ಅಲೆಕ್ಸಾದಲ್ಲಿ ನಾವು ಓಪನ್ ಮಾಡಬಹುದು. ಸರ್ ಹಿಂದಗಡೆ ಸೀಟ್ಸ್ ಎಲ್ಲ ಹೆಂಗಿದೆ? ಫುಲ್ ಕಂಫರ್ಟಬಲ್ ಆಗಿದೆ ಲಾಂಗ್ ಹೋದಾಗೆಲ್ಲ? ಹಿಂದಗಡೆ ಅದು ಜಸ್ಟ್ ಓನ್ಲಿ ಫಾರ್ ದಿ ಕಿಡ್ಸ್. ಬಟ್ ಕಿಡ್ಸ್ ಇದು ಸೆಕೆಂಡ್ ರೋ ತುಂಬಾ ಕಂಫರ್ಟೇಬಲ್ ಆಗಿದೆ ಆಕ್ಚುಲಿ. ಯಾಕಂದ್ರೆ ಅದ್ರ ಸ್ಪೇಸ್ ಮೇನ್ಲಿ ಬಂದು ಲೆಗ್ ರೂಮ್. ಅದು ಏನಂದ್ರೆ ಸೀನಿಯರ್ ಸಿಟಿಜನ್ ತುಂಬಾ ಇಷ್ಟ ಆಗತ್ತೆ. ಅವ್ರಿಗೆ ಬೇಕಾಗಿರೋದು ವೆರಿ ಕಂಫರ್ಟೇಬಲ್ ಆಗಿ ಕುತ್ಕೋಬೇಕು. ಲಾಂಗ್ ಡ್ರೈವ್ ಹೋದ್ರು ಅವರಿಗೆ ಸ್ಟ್ರೈನ್ ಆಗಲ್ಲ. ಇವೊಂದು ನಾನು ಫ್ರಂಟ್ ಕುಂತ್ಕೊಂಡ್ರು ಸೀಟ್ ಬೆಂಡ್ ಮಾಡಿದ್ರು ಅದ್ರದ್ದು ಹಿಂದ್ಗಡೆ ಲೆಗ್ ರೂಮ್ ಅವ್ರಿಗೇನು ಖಾಲಿ ಆಗಲ್ಲ. ಸೊ ಡ್ರೈವರ್ ಸೀಟ್ ಒಂದೇ ಅಲ್ಲ, ಎಲ್ಲ ಪ್ಯಾಸೆಂಜರ್ ಸೀಟ್ ಕಂಫರ್ಟಬಲ್ ಆಗಿದೆ. ಎಕ್ಸಾಕ್ಟ್ಲಿ, ಅದು ಚೆನ್ನಾಗಿದೆ. ಮತ್ತೆ ಅವ್ರಿಗೆ ಒಂದು ಅವ್ರದ್ದು ಹತ್ಲಿಕ್ಕೆ ಮತ್ತೆ ಇಳಿಲಿಕ್ಕೆ ಇವೊಂದು ಹೈಟ್ ಗಾಡಿ ಆಗಿರಿದ್ರು ಅವನು ಸೈಡಿಗೆ ಹ್ಯಾಂಡಿಗೆ ಗ್ರಿಪ್ ಕೊಟ್ಟಿದೆ, ಈ ತರ ಕೊಟ್ಟಿದೆ. ಅದರಿಂದ ಅವರಿಗೆ ಈಸಿ ಆಗ್ಲಿಕ್ಕೆಲ್ಲ ಈಸಿ ಆಗುತ್ತೆ. ಅದು ಸೀನಿಯರ್ ಸಿಟಿಜನ್ ತುಂಬಾ ಬಲ್ಕಿ ಇದೆ. ನೀವು ಡೋರ್ ಹಾಕ್ಬೇಕಾದ್ರೂ ಫೀಲ್ ಆಗುತ್ತೆ, ಹೆವಿ ಇದೆ ಡೋರ್ಸ್, ತುಂಬಾ ಹೆವಿ. ಆಮೇಲೆ ಶೋರೂಮ್ ಬಿಟ್ಟು ಬೇರೆ ಆಚೆ ಏನಾದ್ರು ಆಕ್ಸೆಸರೀಸ್ ಏನೇನ್ ಹಾಕ್ಸಿದ್ರಿ ಸರ್ ನೀವು? ಶೋರೂಮ್ ಅಲ್ಲಿ ಜಸ್ಟ್ ಮ್ಯಾಟ್ಸ್ ಹಾಕಿದೆ, ಒಂದು ಎಕ್ಸ್ಟ್ರಾ ಮ್ಯಾಟ್ ಒಂದು ಬೇಕಾಗಿತ್ತು ಅಂತ ಹಾಕ್ಸಿದೀನಿ. ಅದ್ ಬಿಟ್ರೆ ಮತ್ತೆ ಎಕ್ಸ್ಟ್ರಾ ಬೇರೆ ಏನು ನಾನು ಅಡಿಷನಲ್ ಆಗಿ ಯಾವ್ದು ಹಾಕಿಲ್ಲ ಶೋರೂಮ್ ಅಲ್ಲಿ. ಅದ್ ಬಿಟ್ರೆ ನಾನು ಎಕ್ಸ್ಟರ್ನಲ್ ಹಾಕಿರೋದು ಅಂದ್ರೆ ಇದಕ್ಕೆ ಡ್ಯಾಶ್ ಕ್ಯಾಮ್. ಇನ್ನು ನಾವು ಲೇಟೆಸ್ಟ್ ಮಾಡೆಲ್ Z8L ಅಥವಾ Z8E ಹೋಗಿದ್ರೆ ಡ್ಯಾಶ್ ಕ್ಯಾಮ್ ಬರ್ತಿತ್ತು. ಬಟ್ ನಾನು ಇದಕ್ಕೆ ಕ್ಯೂಬ್ ಒಂದು ಎಕ್ಸ್ಟರ್ನಲ್ ಆಗಿ ಸೊ ಡ್ಯಾಶ್ ಕ್ಯಾಮ್ ಒಂದೇ ನೀವು ಎಕ್ಸ್ಟ್ರಾ ಹಾಕ್ಸಿರೋದು ಒಂದೇ, ಮ್ಯಾಟು ಡ್ಯಾಶ್ ಕ್ಯಾಮ್ ಅಷ್ಟೇ. ತಗೊಂಡಾದ್ಮೇಲೆ ಏನ್ ರಿಗ್ರೆಟ್ಸ್ ಇಲ್ಲ ಹಂಗಂದ್ರೆ ಫುಲ್ ಹ್ಯಾಪಿ.
ನಾರ್ಮಲಿ ನಾನು ಯಾವ್ದಾದ್ರು ತಗೊಳ್ಬೇಕಾದ್ರೆ ಹಾ. ನಂಗೆ ಆಲ್ರೆಡಿ ನಂಗೆ ತುಂಬಾ ಸಿಲೆಕ್ಟ್ ಆಗಿ ಇಷ್ಟ ಆಗಿ ಸ್ವಲ್ಪ ಫ್ಯೂಚರಿಸ್ಟಿಕ್ ನಂಗೂ ಮುಂದೆ ಇಷ್ಟ ತಗೊಂಬೇಕಾರೇನೆ ಅದ್ನೇ ಮಾಡ್ಕೊಂಡ್ಬಿಡ್ತೀನಿ ನಾನು. ಇಲ್ಲ ಅಂದ್ರೆ ನಾನು ಹೋಗಲ್ಲ ಅದು ಯಾವಾಗ್ಲೂ ನಂಗಿಲ್ಲ ಅಂದ್ರೆ ನಂಗೆ ಅದು ಸ್ಯಾಟಿಸ್ಫೈ ಸೊ ಅದಕ್ಕೆ ನೀವು Z6 ವ್ಯಾಲ್ಯೂ ಇದ್ರೂನು ಹೌದು. Z8 ಗೆ ಫಸ್ಟ್ ನಾನು ಹೋಗಿ ಸ್ಟಾರ್ಟ್ ಎಲ್ಲ ಮಾಡಿದ್ದೆ Z4 ಇಂದ, ಯಾಕಂದ್ರೆ Z4 ಏನ್ ಸ್ಕಾರ್ಪಿಯೋ ಸ್ಕಾರ್ಪಿಯೋ ಆಗಿತ್ತು. ಹೌದು. Z4 ಇಸ್ ಸಫಿಶಿಯಂಟ್ ಅಂತ, ಬಟ್ ಆದ್ರೆ ಮಕ್ಳಿಗೆಲ್ಲ ಇದು ಸನ್ರೂಫ್ ಇದ್ರೇನೆ ಇಷ್ಟ ಅಲ್ವಾ, ಸೊ Z6 ಗೆ ಹೋಗೋಣ ಅಂತ ಹೋದೆ. ಸೊ ಜಸ್ಟ್ ಒಂದು 2 lakhs ವೇರಿ ಅಂತ ಹೇಳಿ, ಬಟ್ ಆಮೇಲೆ ಅನ್ಸ್ತು Z6 ಅಲ್ಲಿ ಅಷ್ಟು ದೊಡ್ಡ ಹೆವಿ ಗಾಡಿ ಆದ್ರೂ ಅದಕ್ಕೆ 2 ಏರ್ ಬ್ಯಾಗ್ಸ್, ಅದು ಆಕ್ಚುಲಿ ನಂಗೆ ತುಂಬಾ ಡಿಸ್ಅಡ್ವಾಂಟೇಜ್ ಅನ್ಸ್ತು. 2 ಏರ್ ಬ್ಯಾಗ್ಸ್, ಇದಕ್ಕೆ 8 ಏರ್ ಬ್ಯಾಗ್ಸ್ ಇದೆ. ಸೊ ಇದು ಫುಲ್ ಅದೇ ಆಮೇಲೆ ಅದ್ರಗಿಂತ Z6 ಗಿಂತ Z8 ಗೆ ಜಸ್ಟ್ 2 lakhs ಜಾಸ್ತಿ ಇರ್ಬೋದು, ಬಟ್ ಆದ್ರೆ ನಂಗೆ ಒಂದ್ಸಲಿ ಅಂದ್ರೆ ಫಸ್ಟ್ ಸೇಫ್ಟಿ ವೈಸ್ ಏರ್ ಬ್ಯಾಗ್ಸ್ ಬಂತು, ಆಮೇಲೆ ಕುಶನ್ಸ್ ವೈಸ್ ಲೆದರ್ ಕುಶನ್ ಬಂತು, ಆಮೇಲೆ ಇದೆಲ್ಲ ನಂಗೆ ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದಾನೆ ಒಳಗಡೆ, ಆಮೇಲೆ ಒಳಗಡೆ ಎಲ್ಲ ಇದು ಲೆದರ್ ಫಿನಿಶಿಂಗ್ ಇದೆ, ಮತ್ತೆ ಮ್ಯಾಗ್ವಿಲ್ ಇದೆ, ಆಮೇಲೆ ಸೈಡ್ ಫುಟ್ರೆಸ್ಟ್ ಬಂತು ಇದಕ್ಕೆ. ನೀವು ಎಕ್ಸ್ಟ್ರಾ ಏನ್ ಹಾಕ್ಸ್ಬೇಕಿತ್ತು ಅದೆಲ್ಲ ಇದರಲ್ಲೇ ಕವರ್ ಆಯ್ತಲ್ವಾ, ಬಟ್ ಅವಾಗ ಏನಾಯ್ತು ಜಸ್ಟ್ Z8 ಗುಡ್ ಅನ್ಸ್ತು. 2 lakhs ಗಿಂತನೂ ಬಟ್ ಕವರ್ಸ್ ಮೋರ್ ಅಲ್ವಾ, ತುಂಬಾ ಒಳಗ್ ಬಂದ್ರೆ ಫೀಲ್ ಲಕ್ಸುರಿ ಫೀಲ್ ಇದೆ. ವರುಣ್, ನಂದು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇರೋದಲ್ವಾ, ನಿಮ್ಗೀಗ ನೀವು ಖುದ್ದಾಗಿ ನೀವೇ ಕುತ್ಕೊಂಡಿದ್ರ, ನಿಮ್ಗೆ ಹೇಗ್ ಅನ್ಸ್ತಾ ಇರ್ಬೋದು? ನನಗೆ ಒಂದಿಷ್ಟ ಆಗಿದೆ ಅಂದ್ರೆ ರೋಡ್ ವ್ಯೂ. ಆಕ್ಚುಲಿ ನಂದು ಮಹೀಂದ್ರಾನೇ 3X. ನನ್ಗೆ ಆ ಗಾಡಿಯಲ್ಲಿ ಕುತ್ಕೊಂಡ್ರೇನೆ ರೋಡ್ ಫುಲ್ ಕ್ಲಿಯರ್ ಆಗಿದೆ ಅನ್ನೋ ತರ ಫೀಲ್ ಇತ್ತು. ಇದು ಇನ್ನ ಹೈಟ್ ಇದೆ, ಇದು ಫಸ್ಟ್ ಫ್ಲೋರ್ ಇಂದ ನೋಡ್ದಂಗಿದೆ, ಅದೊಂದ್ ಖುಷಿ. ಆಮೇಲೆ ಎಷ್ಟು ಪವರ್ ಇದ್ರು ಸ್ಟೇರಿಂಗ್ ಆಗ್ಲಿ ನಿಮ್ಗೆ ಓಡಿಸ್ಬೇಕಾದ್ರೆ ಆ ಬಲ್ಕಿನೆಸ್ ಫೀಲ್ ಆಗ್ತಾ ಇಲ್ಲ. ಆಕ್ಸಿಲರೇಟರ್ ಪ್ರೆಸ್ ಮಾಡ್ಬೇಕಾದ್ರೆ ಪವರ್ ಎಲ್ಲ ಫೀಲ್ ಆಗ್ತಾ ಇದೆ, ಬಟ್ ನಿಮ್ಗೆ ಇಷ್ಟ ದೊಡ್ಡ ಗಾಡಿ ಓಡಿಸ್ತಾ ಇದೀನಿ ಅನ್ನೋದಿಲ್ಲ. ಗೇರ್ ಆಗ್ಲಿ ನನ್ ಗಾಡಿಗೂ ಸ್ಮೂತ್ ಇದೆ. ಆಕ್ಚುಲಿ ಇಷ್ಟು ದೊಡ್ಡ ಗಾಡಿ ಇದ್ರು ನನ್ ಗಾಡಿ ಆದ್ರೂ ಇನ್ನೊಂದ್ ಸ್ವಲ್ಪ ಹಾರ್ಡ್ ಆಗಿ ಪುಷ್ ಮಾಡ್ಬೇಕು, ಇದು ಇನ್ನ ಸ್ಮೂತ್ ಇದೆ. ಸೊ ಡ್ರೈವ್ ಎಕ್ಸ್ಪೀರಿಯನ್ಸ್ ವೈಸ್ ನೋಡ್ಕೊಂಡ್ರೆ ತುಂಬಾ ಹ್ಯಾಪಿ. ಆಕ್ಚುಲಿ ಲಾಂಗ್ ಡ್ರೈವಿಗೆ ಆರಾಮಾಗಿ ತಗೊಂಡೋಗ್ಬೋದು. ನೀವು ಲಾಂಗ್ ಡ್ರೈವ್ ಹೋದಾಗೆ ಆಕ್ಚುಲಿ ತುಂಬಾ ಪವರ್ ಎಲ್ಲ ಫೀಲ್ ಆಗೋದು ನಿಜವಾಗ್ಲು. ಇವನ್ ನನ್ ಕೇಳ್ದಂಗೆ ಆಟೋಮೆಟಿಕ್ ಗೇರ್ ಇತ್ತಲ್ವಾ ಅವ್ರದ್ದು, ಆಟೋ ಗೇರ್ ಇನ್ನೂ ತುಂಬಾ ಚೆನ್ನಾಗಿದೆ. ಹೌದು, ಅವರು ಟಾರ್ಕ್ ಕನ್ವರ್ಟರ್ ಕೊಡ್ತಾ ಇದಾರೆ, ನಿಮ್ಗೆ ಲ್ಯಾಗ್ ಫೀಲ್ ಆಗಲ್ಲ ಆಕ್ಚುಲಿ. ಹೌದು. ನೀವ್ ಯಾಕೆ ಸರ್ ಆಟೋಮೆಟಿಕ್ ತಗೊಂಡಿಲ್ಲ? ಇಲ್ಲ, ನನ್ಗೆ ಯಾವಾಗ್ಲೂ ಜೀಪ್ ಅದ್ರಲ್ಲಿ ಜೀಪ್ ಆಕ್ಚುಲಿ. ಇವನ್ ನಾನು ಕ್ಯಾಮ್ರಾ ಫೋಟೋಗ್ರಫಿ ನನ್ನ ಹಾಬಿ, ಅದ್ರಲ್ಲೂ ಸಹಿತ ನಾನು ಆಟೋ ಇಟ್ಟು ಹೊಡೆಯಲ್ಲ, ನಾನು ಮ್ಯಾನ್ಯುಯಲ್ ಇಟ್ಟು ಹೊಡ್ಬೇಕು. ನನಗೆ ಬೇಕಾಗಿರೋಂತ ಕಸ್ಟಮೈಸ್ ಮಾಡ್ಕೊಳಿಕ್ ನಂಗೆ ಬೇಕು, ನಾನು ಆಟೋಮೆಟಿಕ್ ಆಗಿ ಕೊಟ್ಟಿದ್ ನಂಗೆ ಇಷ್ಟ ಇರಲ್ಲ. ನಿಮ್ಗೆ ಆದ್ರೆ ಪ್ರೊಫೆಷನ್ ಇಂದಾನೆ ಬಂದ್ಬಿಟ್ಟಿದೆ. ಆದ್ರೆ ಆಟೋಮೆಟಿಕ್ ಅಂದ್ರೆ ಅದ್ರದ್ದು ಏನ್ ಸ್ಪೀಡ್ ಇರುತ್ತೆ ಅಷ್ಟರಲ್ಲಿ ನಾವು ಓಡಿಸ್ಬೇಕು. ಬಿಟ್ರೆ ನನಗೆ ಒಂದು ಟ್ರಕ್ ಓವರ್ಟೇಕ್ ಮಾಡ್ಬೇಕಾದ್ರೆ ಒಂದ್ ಗೇರ್ ಹಾಕೊಂಡು ನಂಗೆ ಫೋರ್ಸ್ಫುಲಿ ಹೋಗ್ಲಿಕ್ಕೆ ಆಗಲ್ಲ ಅದ್ರಲ್ಲಿ. ಅದ್ರ ಸ್ಪೀಡ್ ಅಲ್ಲಿ ಅದು ಕವರ್ ಆಗ್ತಾ ಹೋಗ್ಬೇಕು. ಬಟ್ ನೀವು ಅಡ್ಜಸ್ಟ್ ಮಾಡ್ಕೊಂಡು ಫಿಫ್ತ್ ಹಾಕಿ ಮತ್ತೆ ನಾನು ಸ್ಪೀಡ್ ಅಲ್ಲಿ ಹೋಗಿ ಮತ್ತೆ ಕವರ್ ಮಾಡ್ಕೋಬಹುದು. ಆ ಆಪ್ಷನ್ ಆಟೋಮೆಟಿಕಲ್ ಇರಲ್ಲ. ಬಟ್ ಆಟೋಮೆಟಿಕಲ್ ನೀವು ಕೇಳ್ದಂಗೆ ಒಂದು ಡ್ರಾಬ್ಯಾಕ್ ಇದೆ, ಅದ್ರದೇ ಆದ ಒಂದು ಸ್ಪೀಡ್ ಅದೇ ಕಂಟ್ರೋಲ್ ಮಾಡೋದ್ರಿಂದ ಮೈಲೇಜ್ ಡ್ರಾಪ್ ಇದೆ. ಮೈಲೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ, ಡ್ರಾಪ್ ಇದೆ. ಸೊ ಡಿಕ್ಕಿ ಸ್ಪೇಸ್ ಎಷ್ಟು ಬರುತ್ತೆ ಅಂತ ನೋಡೋಣ. 3 ರೋನು ಫುಲ್ ಇದ್ರೆ ಎಷ್ಟಿರುತ್ತೆ ಅಂತ ಒಂದು ಐಡಿಯಾ ಬರುತ್ತೆ. ಇದು ಓಪನ್ ಜೀಪ್ ತರ ಇಲ್ಲೇ ಬಿದ್ಬಿಟ್ಟಿರ್ತೀರಾ ನೀವು ಗಾಡಿಗೆ. ಸೊ ನೋಡಿ, ನಾನು ಈಗ ಆಲ್ರೆಡಿ ಒಂದ್ ಬ್ಯಾಗ್ ಇಟ್ಟಿದ್ದೀನಿ. ಸೊ ಚಿಕ್ಕ ಬ್ಯಾಗ್ ಆರಾಮಾಗಿ ಚಿಕ್ಕ ಬ್ಯಾಗ್ ಇಲ್ಲ, ಸ್ವಲ್ಪ ಇಷ್ಟು ಲೆಂಗಿನೂ ಉಳುತ್ತೆ ಇದು, ಯಾಕಂದ್ರೆ ಇಲ್ಲಿ ಕರು ಕೊಟ್ಟಿದ್ದಾನೆ. ಸೊ ಇಲ್ಲಿ ಕರು ಇರೋದ್ರಿಂದ ನಿಮ್ಗೆ ಆರಾಮ್ಸೆ ಒಂದ್ ಸ್ವಲ್ಪ ಆರಾಮಾಗಿ. ಸೊ ಅಲ್ಲಿ ಎಷ್ಟು ಒಂದ್ ಸ್ವಲ್ಪ ಕರು ಕೊಟ್ಟಿರೋದಕ್ಕೆ ಒಂದ್ ಬ್ಯಾಗ್ ಆರಾಮ್ಸೆ ಇರ್ಬೋದು. ಸೊ ಇವಾಗ ಎಲ್ಲ 6 ಸೀಟರ್ಸ್ ಇದಕ್ಕೂ ಸೇಮ್ ಇರುತ್ತೆ ಆಲ್ಮೋಸ್ಟ್. ಹೌದೌದು, ಇದೊಂದು ಇದ್ದಿದ್ದೆ ಇದೊಂದು. ಇದ್ರ ನಂತರ ಏನಾಗುತ್ತೆ ಅಂದ್ರೆ ಜಸ್ಟ್ ಇದು ನಾನು ಫೋಲ್ಡ್ ಮಾಡ್ಬೋದು. ಸಪೋಸ್ ಇಲ್ಲಿ ರಾಡ್ ಕೊಟ್ಟು ಇಲ್ಲೊಂದು ಪುಲ್ಲಿಂಗ್ ಕೊಟ್ಟಿದ್ದೇನೆ, ಫುಲ್ ಮಾಡಿದ್ರೆ ಇಷ್ಟು ಬೆಂಡ್ ಆಗುತ್ತೆ, ಇಷ್ಟು ಬೆಂಡ್ ಆಗುತ್ತೆ. ಸೊ ಇದ್ರಲ್ಲಿ ಏನಂದ್ರೆ ಇಷ್ಟು ಬೆಂಡ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು, ಜಾಸ್ತಿ ಬರುತ್ತೆ. ಇನ್ನೂ ಜಾಸ್ತಿ ಇದೆ ನಂದು ಇನ್ನು ಲಗೇಜ್ ಅಂತ ಹೇಳಿದ್ರೆ ಇನ್ನೊಂದು ಕೊಟ್ಟಿದ್ದೇನೆ, ಇಲ್ಲೊಂದು ಮತ್ತೊಂದು ಪುಲ್ಲಿಂಗ್ ಇದೆ. ಫುಲ್ ಮಾಡಿದಾಗ ಫುಲ್ ಫೋಲ್ಡ್ ಆಗುತ್ತೆ. ಸೊ ಇದನ್ನ ನೀವು ಇಲ್ಲೇ ಹ್ಯಾಂಗ್ ಮಾಡಿ ಸಿಕ್ಸ್ಬೋದು. ಆಮೇಲೆ ಇಷ್ಟು ಜಾಗ, ಇಷ್ಟು ಸ್ಪೇಸಸ್ ಸಿಗುತ್ತೆ. ಇಷ್ಟು ಆಲ್ಮೋಸ್ಟ್ ಆಕ್ಚುಲಿ ಇದು. ಬಟ್ ಏನಂದ್ರೆ ಒಂದೇ ಅಂದ್ರೆ ನೀವೆಲ್ಲ 4 ಅಥವಾ 5 ಮೆಂಬರ್ಸ್ ಟ್ರಾವೆಲ್ ಮಾಡ್ತಾ ಇದಾರೆ ಅಂದ್ರೆ ಫುಲ್ ಲಗೇಜ್ ಇದ್ರಲ್ಲೇ ಹಾಕೊಂಡು ಹೋಗ್ಬೋದು. ಇದು ಬೇಜಾನ ಸೊ ಸಿಂಗಲ್ ಸೀಟ್ ಫೋಲ್ಡಿಂಗ್ ಇಲ್ಲ, ಅದಿಲ್ಲ ಇದ್ರಲ್ಲಿ. ಅದೊಂದು ಆಪ್ಷನ್ ಕೊಡ್ಲಿಲ್ಲ. 700 ಅಲ್ಲಿ ಸಿಂಗಲ್ ಸೀಟ್ ಮಾತ್ರ ಫೋಲ್ಡ್ ಮಾಡಿ ಹೋಗ್ಬೋದು. ಇದರಲ್ಲಿ 2 ಸೀಟನ್ನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಓಕೆ. ಮತ್ತೆ ಇದಕ್ಕೆ ಸ್ಟೆಪ್ನಿಗೆ ಇಲ್ಲಿ ಜಸ್ಟ್ ಕೆಳಗಡೆ ಬರುತ್ತೆ ಸ್ಟೆಪ್ನಿ, ಬಟ್ ಇಲ್ಲಿಂದ ನಾವು ಬಿಚ್ಚಬಹುದು. ಅದಕ್ಕೆಲ್ಲ ಟೂಲ್ಸ್ ಎಲ್ಲ ಕೊಟ್ಟಿದ್ದಾನೆ, ಇಲ್ಲೇ ಇರುತ್ತೆ ಟೂಲ್ಸ್. ಲಾಕ್ ಓಪನ್ ಮಾಡಿದ್ರೆ ಇಲ್ಲಿಂದ ಓಪನ್ ಮಾಡ್ಬಿಟ್ಟು
ಕೆಳಗಡೆ just ಬೀಳುತ್ತೆ. ತಿರ್ಗಿಸ್ಬಿಟ್ರೆ ಕೆಳಗಡೆ ಹೋಗುತ್ತೆ. Okay. ಓಪನ್ ಮಾಡ್ಬೋದು. ಇನ್ನು ಕೆಳಗಡೆ ನೋಡಿದಂಗೆ ಇದಕ್ಕೊಂದು ಬ್ಯಾಲೆನ್ಸ್ ರಾಡ್ Okay. ಜಡ್ ತರ ಇದೆ ಅದು. ಹಾ, ಹಾ, ಜಡ್ ಹಾ. ಬ್ಯಾಲೆನ್ಸ್ ರಾಡ್ ಅಂತಾನೆ ಹೇಳ್ತಾರೆ. ಅದೇನ್ ಮಾಡತ್ತೆ ಅಂದ್ರೆ ಬಾಡಿ ರೋಲ್ ಆಗತ್ತಲ್ಲ, ಆಕ್ಚುಲಿ ನಾನು ಅದ್ ಕೇಳದ್ ಮರ್ತೋದೆ. ಹಾ. ಬಾಡಿ ರೋಲ್ ಏನು ಫೀಲ್ ಆಗಲ್ಲ ನಿಮ್ಗೆ? ಅದಿಲ್ಲ, ನಾನ್ ಚೆಕ್ ಮಾಡಿದೀನಿ. Okay. ಬಟ್ ಅವರು ಟೆಸ್ಟ್ ಮಾಡಿದ್ದಾರೆ. ಬಟ್ ಆ ಬಾಡಿ ರೋಲ್ ಆಗಲ್ಲ. ಸೊ ಅದು ಅವಾಯ್ಡ್ ಆಗಿದೆ ಅದರಿಂದ. ಇಲ್ಲಾಂದ್ರೆ ನೀವು ಕ್ಲಾಸಿಕಲ್ ನೀವು ಅದನ್ನ ಆಲ್ರೆಡಿ ನೀವು ಫೀಲ್ ಮಾಡ್ಬೋದು ಬಾಡಿ ರೋಲ್ ಆಗ. ಕರ್ವಿಂಗ್ ಅಲ್ಲೆಲ್ಲ ಕರ್ವಿಂಗ್ ಅಲ್ಲಿ ಗೊತ್ತಾಗುತ್ತೆ. ಜಸ್ಟ್ ಎಂಟಿ ರೋಡ್ ಅಲ್ಲಿ ಹ್ಮ್, ಹ್ಮ್. ನಿಮ್ಗೆ ಜಸ್ಟ್ ಬ್ಯಾಲೆನ್ಸಿಂಗ್ ಆಗುತ್ತೆ. ಹಾ. ಅವಾಗ ನಿಮ್ಗೆ ಭಯ ಆಗಿ ನೀವೇ ಸ್ಲೋ ಮಾಡ್ತೀರಾ. ಹೌದು. ಬಟ್ ಇದ್ರಲ್ಲಿ ಬಾಡಿ ರೋಲಿಂಗ್ ಇಲ್ಲ. ಸೊ ಕಾನ್ಫಿಡೆಂಟ್ ಆಗಿದೆ ಹಾ, ಈಗ. ಹೌದು. ಅದೊಂದು ಬಾಡಿ ರೋಲ್ ಇಶ್ಯೂ ಅಂತೂ ಅದಿಲ್ಲ. ಕ್ಲಿಯರ್ ಅದು ಆಗಿದೆ. ಅದು ದಟ್ಸ್ ಎ ಗ್ರೇಟ್ ಆಕ್ಚುಲಿ. ಯಾಕಂದ್ರೆ ಲೆಂತ್ ಹೈಟ್ ಎಲ್ಲ ಇರೋದಕ್ಕೆ ಹೈಟ್ ಇರೋದ್ರಿಂದ ಅದೊಂದು ಇರ್ತಿತ್ತು, ಅದು ಇಲ್ಲ ಬಾಡಿ ರೋಲ್. ರಾಡು ಇಲ್ಲಿ ಕೊಟ್ಟಿದ್ದಾನೆ. ಸೊ 2.2 ಲೀಟರ್ ಇಂಜಿನ್. 2.2 ಲೀಟರ್ಸ್ ಇಂಜಿನ್ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ಹೆವಿ ಇಂಜಿನ್ ಹೌದೌದು. ಅನ್ಸುತ್ತೆ. ಸೊ ಇಲ್ಲಿ ಟರ್ಬೋ, ಹ್ಮ್. ನೀವು ಟರ್ಬೋ ನೋಡ್ಬೋದು ಇಲ್ಲಿ. Okay. ಟರ್ಬೋ ಆಕ್ಚುಲಿ. ಹ್ಮ್, ಹ್ಮ್. ಮತ್ತೆ ಇಲ್ಲಿ ನೋಡಿ ಸ್ಪೇಸಿಯಸ್, ಇಲ್ಲಿ ಮಿಡ್ಲ್ ಅಲ್ಲಿ ಇದು ಟರ್ಬೋ ಟರ್ಬೋದು. ಹಾ. ಆಮೇಲೆ ಇಲ್ಲಿ ಬಂದು ನಿಮ್ಗೆ ಸ್ಪೇಸ್ Space. ಆಗುತ್ತೆ, ತುಂಬಾ ಗ್ಯಾಪ್ ಕೊಟ್ಟಿದೆ. ಇದು ಒಂದ್ರಲ್ಲಿ ಇಂಜಿನ್ ಏನೋ ವರ್ಕ್ ಮಾಡೋರಿಗೆ ಮೆಕ್ಯಾನಿಕ್ಸ್ಗೂ ಈಸಿ ಆಗುತ್ತೆ ಹ್ಯಾಂಡಲ್ ಮಾಡಕ್ಕೆ. ಮತ್ತೆ ಒಂದೇನಂದ್ರೆ ಸ್ಪೇಸಸ್ ಇರುತ್ತೆ, ಇಂಜಿನ್ ಕೂಲಿಂಗ್ ಅದಕ್ಕೆಲ್ಲ ತುಂಬಾ ಗ್ಯಾಪ್ ಇದೆ. ಇರುತ್ತೆ. ಏರ್ ಫ್ಲೋ ಕ್ಲೀನ್ ಆಗುತ್ತೆ. ಹ್ಮ್. ಓಕೆ. ಸ್ವಲ್ಪ ಡಸ್ಟ್ ಇದೆ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್ ರಿವ್ಯೂ ಕೊಟ್ಟಿದ್ದಕ್ಕೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಮಹೀಂದ್ರ ಸ್ಕಾರ್ಪಿಯೋ ಬಗ್ಗೆ ಫುಲ್ ಡೀಟೇಲ್ ರಿವ್ಯೂ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಕ್ಲಿಯರ್ ಮಾಡಕ್ ಟ್ರೈ ಮಾಡ್ತೀನಿ. ಅದಾದ್ಮೇಲೆ ನಿಮ್ಗೆ ಯಾವ ಕಾರ್ ರಿವ್ಯೂ ಮಾಡ್ಬೇಕು ಅಂತ ಇದೆಯೋ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ಆ ಕಾರ್ನು ರಿವ್ಯೂ ಮಾಡಕ್ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋಲ್ ಸಿಗೋಣ. ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ಚಾನಲ್ ಇಷ್ಟ ಆಗಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.